ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ವರ್ಕ್ ಪರ್ಮಿಟ್ ಬಗ್ಗೆ. ಪರ್ಮಿಟ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ಇದ್ದಾವೆ, ಎಲ್ಲ ಸ್ಟೆಪ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಪಿ ಟಿ ಡಬ್ಲ್ಯೂ ಅಂತ ಯಾಕೆ ಕರಿತಾರೆ ಅಂದರೆ ಫ್ರೆಂಡ್ಸ್, ಪಿ ಟಿ ಡಬ್ಲ್ಯೂ ಅಂದರೆ ಏನಿಲ್ಲ ಫ್ರೆಂಡ್ಸ್, ಪಿ ಟಿ ಡಬ್ಲ್ಯೂ ಅಂದರೆ ಪರ್ಮಿಟ್ ಟು ವರ್ಕ್ ಅಂತ ಫ್ರೆಂಡ್ಸ್. ಇದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ನೀವು ಯಾವುದೇ ಕೈಗಾರಿಕೆ ಕ್ಷೇತ್ರಗಳಲ್ಲಿ ಹೋದರೂ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಈಗ ವಿಂಡ್ ಫೀಲ್ಡಲ್ಲಾಗಲಿ ಅಥವಾ ಸೋಲಾರಲ್ಲಾಗಲಿ, ನೀವು ಯಾವುದೇ ಫೀಲ್ಡಲ್ಲಿ ಹೋದರೂ ವರ್ಕ್ ಪರ್ಮಿಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್. ಅದೇ ಥರ ಪಿ ಟಿ ಡಬ್ಲ್ಯೂ ಅಂದರೆ ಪರ್ಮಿಟ್ ಟು ವರ್ಕ್ ಅಂತ ಫ್ರೆಂಡ್ಸ್. ನಾವು ಕೆಲಸ ಮಾಡೋಕೆ ಅನುಮತಿ ಪಡೆದಂಗೆ ಫ್ರೆಂಡ್ಸ್ ಇದನ್ನು ತೊಗೊಂಡ್ರೆ. ಇದರಲ್ಲಿ ಫ್ರೆಂಡ್ಸ್ ಪರ್ಮಿಟಲ್ಲಿ ಹಲವು ರೀತಿಯ ವಿಧಗಳಿದಾವೆ ಫ್ರೆಂಡ್ಸ್. ಅಂದರೆ ಆರ್ಟ್ ಪರ್ಮಿಟ್, ಕೋಲ್ಡ್ ಪರ್ಮಿಟ್, ಅದಾದಮೇಲೆ ಜನರಲ್ ಪರ್ಮಿಟ್, ಎಲೆಕ್ಟ್ರಿಕಲ್ ಪರ್ಮಿಟ್, ವರ್ಕ್ಯಾಟೆಡ್ ಪರ್ಮಿಟ್, ಇದೇ ಥರ ಎಲೆಕ್ಟ್ರಿಕಲ್ ಪರ್ಮಿಟ್, ಇದೇ ಥರ ಮುಂತಾದ ಪರ್ಮಿಟ್ಗಳು ಇದರಲ್ಲಿದ್ದಾವೆ ಫ್ರೆಂಡ್ಸ್. ಇದರಲ್ಲಿ ಹಲವು ರೀತಿಯ ಪರ್ಮಿಟ್ಗಳು ಇದಾವೆ ಫ್ರೆಂಡ್ಸ್. ಈಗ ಇದೇ ಥರ ನೋಡ್ತಿರಲ್ಲ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಇದೆಯಲ್ಲ, ಇದು ಎಲೆಕ್ಟ್ರಿಕಲ್, ವರ್ಕ್ಯಾಟೈಟ್, ರಿಗ್ಗಿಂಗ್ ವರ್ಕ್ ಪರ್ಮಿಟ್ ಫ್ರೆಂಡ್ಸ್. ಇದರಲ್ಲಿ ಜನರಲ್ ವರ್ಕ್ ಪರ್ಮಿಟ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಲೆಕ್ಟ್ರಿಕಲ್ ವರ್ಕ್ ಪರ್ಮಿಟ್ ಬರುತ್ತೆ. ಅದಾದಮೇಲೆ ವರ್ಕ್ಯಾಟೈಟ್ ವರ್ಕ್ ಪರ್ಮಿಟ್ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ರಿಗ್ಗಿಂಗ್ ಪರ್ಮಿಟ್ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ತುಂಬಾ ಸ್ಟೆಪ್ಸ್ಗಳಿದಾವೆ ಫ್ರೆಂಡ್ಸ್. ನೀವು ಇಲ್ಲಿ ಫಸ್ಟ್ಗೆ ಪಿ ಟಿ ಡಬ್ಲ್ಯೂ ನೀವು ತೊಗೋಬೇಕಾದ್ರೆ ಇದರಲ್ಲಿ ಎಲ್ಲ ಪಾಯಿಂಟ್ಸ್, ನಿಮ್ಮ ವರ್ಕ್ ರಿಲೇಟೆಡ್ ಪಾಯಿಂಟ್ಸ್ ಚೆಕ್ ಪಾಯಿಂಟ್ಸ್ಗಳಿರ್ತವೆ ಫ್ರೆಂಡ್ಸ್. ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೊಂಡು ಓದ್ಕೊಂಡು ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತಲ್ಲ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ ನೀವು ಅದನ್ನು ನಾಟ್ ಅಪ್ಲಿಕೇಬಲ್ ಅಂತ ಬರಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು ಪರ್ಮಿಟ್ ಇನಿಷಿಯೇಟರ್ ಅಂತ. ನೀವು ಟೀಮ್ ವರ್ಕ್ ಮಾಡ್ತಿರ್ತೀರಲ್ಲ ಫ್ರೆಂಡ್ಸ್, ಅದರಲ್ಲಿ ನಿಮ್ಮ ಟೀಮ್ ಲೀಡ್ ಯಾರು ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಅವರು ಪರ್ಮಿಟ್ ಇನಿಷಿಯೇಟರ್ನ ತಗೊಳ್ತಾರೆ ಫ್ರೆಂಡ್ಸ್. ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಪರ್ಮಿಟ್ ಹೋಲ್ಡರ್ ಅಂತ. ಪರ್ಮಿಟ್ ಹೋಲ್ಡ್ರಲ್ಲಿ ಟೀಮ್ನ ಇನ್ನೊಬ್ಬರು ಯಾರು ಇರ್ತಾರಲ್ಲ ಫ್ರೆಂಡ್ಸ್, ಜೂನಿಯರ್, ಅವ್ರು ತೊಗೊಳ್ತಾರೆ ಫ್ರೆಂಡ್ಸ್. ಇಲ್ಲಿ ಅಟೆಂಡೆಂಟ್ ಅಂತ ನೋಡ್ತಿರ್ಬೋದು ಫ್ರೆಂಡ್ಸ್. ಇದರಲ್ಲಿ ಯಾರ್ದಾದ್ರೂ ಸೈಟ್ ವಿಸಿಟ್, ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಯಾರಾದರೂ ನಿಮ್ಮ ವಿಸಿಟರ್ಸ್ ಬರ್ತಾರಲ್ಲ ಫ್ರೆಂಡ್ಸ್, ಅವರು ಈ ಅಟೆಂಡೆಂಟ್ ತೊಗೊತಾರೆ ಫ್ರೆಂಡ್ಸ್. ಇಲ್ಲಾಂದರೆ ನೀವೇ ಬೇಕಾದರೆ ಯಾರಾದರೂ ಒಬ್ಬರು ತೊಗೋಬೋದು ಫ್ರೆಂಡ್ಸ್. ಅದೇ ಥರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದೀರ ಅಂದರೆ ಎಲೆಕ್ಟ್ರಿಕಲ್ ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಟಿಕ್ ಮಾರ್ಕ್ ಆಗಬೇಕಾಗುತ್ತೆ. ನೀವು ಇಲ್ಲಿ ಐಟಲ್ಲಿ ವರ್ಕ್ ಮಾಡ್ತಿದ್ದೀರ ಅಂದರೆ ಐಟ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವೇನಾದರೂ ರಿಗ್ಗಿಂಗ್ ವರ್ಕ್ ಮಾಡ್ತಿದ್ದೀರ ಅಂದರೆ ರಿಗ್ಗಿಂಗ್ ಚೆಕ್ ಬಾಕ್ಸನ್ನು ರೈಟ್ ಮಾರ್ಕ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಪರ್ಮಿಟ್ ವ್ಯಾಲಿಡಿಟಿ ಇದೆ ಫ್ರೆಂಡ್ಸ್. ಫಸ್ಟಲ್ಲಿ ನೀವು ನೋಡ್ತಿರ್ಬೋದು ಪರ್ಮಿಟ್ ವ್ಯಾಲಿಡಿಟಿ ಅಂತ ಇದೆ. ಪರ್ಮಿಟ್ ವ್ಯಾಲಿಡಿಟಿ ಬಂದು 8 ಅವರ್ಸ್ ಇರುತ್ತೆ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಮ ವರ್ಕ್ ಏನಾದರೂ 8 ಅವರ್ಗಿಂತ ಜಾಸ್ತಿ ಏನಾದರೂ ಆದರೆ ಫ್ರೆಂಡ್ಸ್, ನೀವು ಇಲ್ಲಿ ಪರ್ಮಿಷನ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಬಾಕ್ಸಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಮದು ಏನಾದರೂ ವರ್ಕ್ ಇನ್ನೊಂದು 2-3 ಅವರಲ್ಲಿ ಮುಗೀತಂದರೆ ನೀವು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು ಪರ್ಮಿಟ್ ಎಕ್ಸ್ಟೆನ್ಷನ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇದನ್ನು ನೀವು ಎಕ್ಸ್ಟೆನ್ಷನ್ ಆಗಿ ಎಲ್ಲಿಂದ ಎಲ್ಲಿಗೆ ಎಂಡ್ ಆಗಿತ್ತು, ಅದಾದಮೇಲೆ ವರ್ಕ್ ನೀವು ಇಷ್ಟು ಅವರ್ಸಲ್ಲಿ ಮುಗಿಸಿದ್ರ ಅಂತ ನೀವು ಇಲ್ಲಿ ಎಂಡ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಪರ್ಮಿಟ್ ಹ್ಯಾಂಡ್ ಓವರ್. ನಿಮ್ಮ ಶಿಫ್ಟಲ್ಲಿ ಪರ್ಮಿಟ್ ಏನಾದರೂ ನೀವು ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ದೀರಾ, ಪರ್ಮಿಟ್ ವ್ಯಾಲಿಡಿಟಿ ಇನ್ನೂ ಇತ್ತಂದರೆ ನಿಮ್ಮ ನೆಕ್ಸ್ಟ್ ಶಿಫ್ಟ್ ಅವರಿಗೆ ನೀವು ಪರ್ಮಿಟನ್ನು ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ಪರ್ಮಿಟಲ್ಲಿ ಡಿಸ್ಕ್ರಿಪ್ಷನ್ ಆಫ್ ವರ್ಕ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಆಫ್ ವರ್ಕ್ ಅಂದರೆ ನೀವು ಯಾವ ವರ್ಕ್ ಮಾಡ್ತಿದ್ದೀರಲ್ಲ ಫ್ರೆಂಡ್ಸ್, ಆ ವರ್ಕ್ದ ಡಿಸ್ಕ್ರಿಪ್ಷನ್ ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕಾಂಟ್ಯಾಕ್ಟ್ ಏಜೆನ್ಸಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ನಿಮ್ದು ಯಾವುದಾದ್ರೂ ಕಂಪ್ನಿ ಆಗಿರ್ಬೋದು ಫ್ರೆಂಡ್ಸ್. ಸುಜ್ಲಾನ್, ಅದೇ ಥರ ರಿನ್ಯೂ, ಸೆಮ್ಕಾರ್ಪ್, ಹಿಂಗೆ ಮುಂತಾದ ನಿಮ್ಮ ಕಂಪ್ನಿಗಳ ಹೆಸರನ್ನ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಡೇಟ್ ಕೂಡ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ ಟೈಮ್ ಹಾಕಬೇಕು, ಆಮೇಲೆ ನಿಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ ಎಂಡ್ ಟೈಮ್ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ವರ್ಕ್ ಲೊಕೇಶನ್, ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ, ಸಬ್ಸ್ಟೇಷನಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ವಿಂಡಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ಪೋಲಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅಲ್ಲಿ ಆ ಥರ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಜನರಲ್ ಪರ್ಮಿಟ್, ಎಲೆಕ್ಟ್ರಿಕಲ್ ಪರ್ಮಿಟ್, ವರ್ಕ್ಯಾಟೆಡ್ ಪರ್ಮಿಟ್, ರಿಗ್ಗಿಂಗ್ ಪರ್ಮಿಟ್ ಅಂತ ಇದೆ ಫ್ರೆಂಡ್ಸ್. ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೂ ನಿಮ್ಗೆ ಇದರಲ್ಲಿ ಎಲ್ಲ JSA ಸ್ಟೆಪ್ಸ್ಗಳು ಎಲ್ಲ ಇದಾವೆ ಫ್ರೆಂಡ್ಸ್. ನೀವು ಇದೇ ಥರ ಪರ್ಮಿಟನ್ನು ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಚೆಕ್ ಬಾಕ್ಸನ್ನು ಫಿಲ್ ಮಾಡಿದ ನಂತರ ನಿಮ್ಮ ಪರ್ಮಿಟ್ ಇನಿಷಿಯೇಟರ್ ನೀವು ತೊಗೊಂಡಿರ್ತಿದ್ದೆ, ಪರ್ಮಿಟ್ ಹೋಲ್ಡ್ರ್ ಇನ್ನೊಬ್ಬರು ನಿಮ್ಮ ಟೀಮಲ್ಲೇ ತೊಗೊಂಡಿರ್ತಾರೆ. ಇದಾದಮೇಲೆ ಪರ್ಮಿಟ್ ಇಶ್ಯೂವರ್ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಪರ್ಮಿಟ್ ಇಶ್ಯೂವರ್ ಅಂತ. ಪರ್ಮಿಟ್ ಇಶ್ಯೂವರ್ ಅಂತಂದರೆ ನಿಮ್ಮ ಸೈಟ್ ಮ್ಯಾನೇಜರ್ ಯಾರು ಇರ್ತಾರಲ್ಲ ಫ್ರೆಂಡ್ಸ್, ಅವರು ಪರ್ಮಿಟನ್ನು ಇಶ್ಯೂ ಮಾಡ್ತಾರೆ ಫ್ರೆಂಡ್ಸ್. ನಿಮ್ಮ ವರ್ಕ್ ರಿಲೇಟೆಡ್ ಏನೇನು ಅಜರ್ಸ್ ಇದೆ, ಅದಕ್ಕೆ ತಕ್ಕಂಗೆ ನೀವು ಕಂಟ್ರೋಲ್ ಮೆಜರ್ ಏನು ತೊಗೊಂಡಿದ್ದೀರಾ ಅದನ್ನೆಲ್ಲ ನೋಡಿಬಿಟ್ಟು ಅವ್ರು ವರ್ಕನ್ನು ಇಶ್ಯೂ ಮಾಡ್ತಾರೆ ಫ್ರೆಂಡ್ಸ್. ಅದೇ ಥರ ನೀವು ಇಲ್ಲಿ ವರ್ಕನ್ನು ಯಾವಾಗ ಸ್ಟಾರ್ಟ್ ಮಾಡ್ತಿರಲ್ಲ ಫ್ರೆಂಡ್ಸ್, ಆ ಡೇಟು ಆಮೇಲೆ ಟೈಮು ಎಲ್ಲ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ನೀವು ವರ್ಕ್ ಮುಗಿದ್ಮೇಲೆ ನಿಮ್ದು 8 ಅವರ್ಸ್ ವರ್ಕ್ ಆಯಿತು ಅಂತಂದರೆ 8 ಅವರ್ ವರ್ಕ್ ಮುಗೀತು, ಇನ್ನೇ ನಿಮ್ಮ ವರ್ಕ್ ಕಂಪ್ಲೀಟ್ ಆಯ್ತು ಅಂದರೆ ನೀವು ಸಾಯಂಕಾಲ ಹೋಗ್ಬೇಕಾದ್ರೆ ನೀವು ಇಲ್ಲಿ ಪರ್ಮಿಟ್ ಹೋಲ್ಡರ್ ಯಾರು ತೊಗೊಂಡಿರ್ತಾರೆ ಅವ್ರ ನೇಮು, ಆಮೇಲೆ ಅವ್ರ ಸಿಗ್ನೇಚರು, ಡೇಟು, ಟೈಮ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಅದಾದಮೇಲೆ ನೀವು ಇಲ್ಲಿ ಪರ್ಮಿಟ್ ಇನಿಷಿಯೇಟರ್ ಯಾರು ತೊಗೊಂಡಿರ್ತೀರಲ್ಲ ಅವರು ಸೈನ್ ಮಾಡಿ ಡೇಟ್ ಆ್ಯಂಡ್ ಟೈಮ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮ್ಮ ಲಾಸ್ಟಲ್ಲಿ ನಿಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ
ನಿಮ್ಮ ಸೈಟ್ ಮ್ಯಾನೇಜರ್ನ ಸಿಗ್ನೇಚರ್ ಇಲ್ಲಿ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಇದರಲ್ಲಿ 3 ಕಾಪಿ ಬರ್ತವೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಇದು ವೈಟ್ ಕಾಪಿ ಇದೆಯಲ್ಲ, ಇದು ಒಂದು ಕಾಪಿ. ಅದಾದಮೇಲೆ ಇದು ಒಂದು ಕಾಪಿ ಫ್ರೆಂಡ್ಸ್. ಅದಾದಮೇಲೆ ಇದು ಒಂದು ಕಾಪಿ ಫ್ರೆಂಡ್ಸ್. ಈ ಕಾಪಿ ಏನಿದೆಯಲ್ಲ ಫ್ರೆಂಡ್ಸ್, ನೀವು ವರ್ಕ್ ಮಾಡೋಕ್ಕೆ ಎಲ್ಲೇ ಹೋದರೂ ನಿಮ್ಮ ಜೊತೆನೇ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್. ಈಗ ನೀವು ಫೀಲ್ಡಿಗೆ ಹೋದ್ರೂ ಇದು ನಿಮ್ಮ ಜೊತೆಲಿ ಇರ್ಬೇಕು ಫ್ರೆಂಡ್ಸ್. ಅದಾದಮೇಲೆ ಈ ಕಾಪಿಯನ್ನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಕಾಪಿ ಯಾವಾಗಲೂ ನೋಟಿಸ್ ಬೋರ್ಡಲ್ಲಿ ಇರ್ಬೇಕು ಫ್ರೆಂಡ್ಸ್. ನೋಟಿಸ್ ಬೋರ್ಡ್ಗೆ ಇದನ್ನು ಅಂಟಿಸ್ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್. ಯಾರಾದರೂ ಹೊಸ ವಿಸಿಟರ್ಸ್ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ನೀವು ನೋಟಿಸ್ ಬೋರ್ಡಲ್ಲಿ ಹಾಕಿದ್ರೆ ಅಂತಂದರೆ ಇದನ್ನು ಈ ವರ್ಕ್ ಇವ್ರು ಇಲ್ಲಿ ಮಾಡ್ತಿದ್ದಾರೆ, ಇಲ್ಲಿ ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ನೊಂದು ಇದೇನಿದೆ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇದು ಅದು ಪರ್ಮಿಟ್ ಏನು ಮಾಡ್ಸ್ಕೊಂಬಂದಿರ್ತಾರಲ್ಲ ಅದೇ ಕಾಪಿಲೇ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಪರ್ಮಿಟ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಫ್ರೆಂಡ್ಸ್, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.